ಅಲ್ಲಿಂದಾನೆ ಅವನು ಅವ್ರು ಜಗಳ ಆಡ್ತಾರೆ ತಡಿಯಪ್ಪ ಬೇಡ ಅಂತ ಹೇಳಿ ಜಗಳ ಇಟ್ಟು ಕೂಪನ್ ಇಸ್ಕೊಂಬರಪ್ಪ ಅಲ್ಲೆಲ್ಲ ಅವನು ಅಲ್ಲ ಆ ಟೈಮ್ ರಿಟೇಲ್ ಇಲ್ಲ ಇದೆ ತೊಗೊಳ್ಳಿ ರಿಟೇಲ್ ಇದ್ದಾರೆ ನನ್ನ ಹೆಸರು ದಿಲೀಪ್ ಕುಮಾರ್. ನಾನು ಕರ್ನಾಟಕ ಇನ್ನರ್ವೇರ್ ಅಸೋಸಿಯೇಷನ್ ಅಧ್ಯಕ್ಷರು. ಇಲ್ಲಿ ನಾವು ನಿನ್ನೆಯಿಂದ 22, 23, 24, 24ವರೆಗೆ ನಾವು ಇಲ್ಲಿ ಮೇಳಾನು ಆಯೋಜನೆ ಮಾಡಿದ್ವಿ. ಇನ್ನರ್ವೇರ್ ಅಸೋಸಿಯೇಷನ್ ಕಡೆಯಿಂದ ಇನ್ನರ್ವೇರ್ ಐಟಮ್ಸ್ನು ಮೇಳ ಮಾಡಿದ್ವಿ. ನಿನ್ನೆ ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟ್ರು ಶ್ರೀ ಶಿವಾನಂದ್ ಪಾಟೀಲ್ ಅವರು ಬಂದು ಇಲ್ಲೇ ಉದ್ಘಾಟನೆ ಮಾಡಿದ್ದಾರೆ. ಅವರು ಸ್ಪೀಚಲ್ಲಿ ಅವರು ಹೇಳಿದ್ದಾರೆ, ದೊಡ್ಡದು ಇನ್ನರ್ವೇರ್ ಇಂಡಸ್ಟ್ರಿ ಇದೆ, ಖಂಡಿತವಾಗಿ ನಿಮಗೆ ಏನಂತ ಬೇಕಾದರೆ ನೀವು ಬನ್ನಿ, ನಾವು ಏನು ಬೇಕಾದರೆ ಮಾಡಿಕೊಡ್ತೀವಿ. ಲಾಸ್ಟ್ ಟೈಮು ಈ ಪ್ಲೇಟ್ಫಾರ್ಮಿಂದ ಅವ್ರು ಪ್ರಾಮಿಸ್ ಮಾಡಿದರು, ಈ ಸತಿ ಗಾರ್ಮೆಂಟ್ ಇಂಡಸ್ಟ್ರಿಗೆ ನಾವು ಸಪ್ರೇಟ್ ಪಾಲಿಸಿ ತರಿಸ್ತೀವಿ ಅಂತ. ಸೊ ನಾವು ಕರ್ನಾಟಕ ಗೌರ್ಮೆಂಟ್ಗೆ ಧನ್ಯವಾದ ಹೇಳ್ತೀವಿ. ಅವರು ಈ ಲಾಸ್ಟ್ ಬಜೆಟಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಾಗಿ ಹೊಸ ಪಾಲಿಸಿ ತರಿಸಿದ್ವಿ. ನಾವು ಶಿವಾನಂದ್ಜಿಗೆ ಒಂದು ಮನವಿ ಮಾಡಿದ್ವಿ, ಈ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ನಮ್ಮ ಅಸೋಸಿಯೇಷನಿಂದ ರೆಪ್ರೆಸೆಂಟೇಟಿವ್ ಸೇರಿಸಬೇಕು ಅಂತ ಅವರು ಹೇಳಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಾವು 10,000 ರಿಟೇಲರ್ ಥ್ರೂ ಔಟ್ ಕರ್ನಾಟಕಕ್ಕೆ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ಎಲ್ಲರೂ ಬಂದು ಇಲ್ಲಿ ಒಂದು ರೌಂಡ್ ಅಬೌಟ್ 150-200 ಬ್ರ್ಯಾಂಡ್ ಪಾರ್ಟಿಸಿಪೇಟ್ ಪ್ಯಾನ್ ಇಂಡಿಯಾಯಿಂದ ಮಾಡ್ತಾ ಇದ್ದಾರೆ. ಅವ್ರ ಪ್ರಾಡಕ್ಟ್ ತೊಗೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಬರೋದು ಸೀಸನ್ಗೆ ಎಲ್ಲರೂ ರಿಟೇಲರ್ ಬಂದು ಇಲ್ಲಿ ಆರ್ಡರ್ ಕೊಡ್ತಾರೆ. ನಮ್ಮ ಕರ್ನಾಟಕ ಅಲ್ಲಿ ಒಂದು 200 ಕೋಟಿ ಬಿಸ್ನೆಸ್ ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಅಸೋಸಿಯೇಷನ್ಗೆ ನಾವು MSME ಮತ್ತು ಗೌರ್ಮೆಂಟ್ ಕಡೆಯಿಂದ ಏನು ಸಬ್ಸಿಡಿ ಇಲ್ಲ, ಇಟ್ ಈಸ್ ರನ್ನಿಂಗ್ ಆನ್ ನೋ ಪ್ರಾಫಿಟ್ ನೋ ಲಾಸ್ ಮೇಲೆ ನಾವು ಈ ಬಿಸ್ನೆಸ್ ಮಾಡ್ತೀವಿ. ನಮ್ಮ ಮೆಂಬರ್ಗಾಗಿ ನಾವು ಪ್ರಯತ್ನ ಮಾಡ್ತೀವಿ, ನಮ್ಮ ಕರ್ನಾಟಕಗಾಗಿ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ತಿರ್ಗಾ ಒಂದು ಕರ್ನಾಟಕ ಟು ಬಿಕಮ್ ಗಾರ್ಮೆಂಟ್ ಹಬ್ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಡ್ ಇನ್ ಇಂಡಿಯಾ ಜೊತೆಗೆ ಮೇಕ್ ಇನ್ ಕರ್ನಾಟಕನೂ ಎಲ್ಲ ವಾರ್ಡ್ರೋಬ್ಗೆ ಸೇರಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಎಲ್ಲ ರಿಟೇಲರ್ಗೆ ನಾವು ಮನವಿ ಮಾಡ್ತೀವಿ, ಎಲ್ಲರೂ ಬಂದು ಈ 3 ದಿವಸ ಬಂದು ಅವರ ಪ್ರಾಡಕ್ಟ್ ಏನೇನು ಬೇಕಾಗಿದೆ ಬಂದು ಆರ್ಡರ್ ಕೊಟ್ಟು ಬರೋದು ಸೀಸನ್ಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಎಲ್ಲರಿಗೆ ಶುಭಾಶಯಗಳು. ಇದು 4ನೇ ವರ್ಷ ನಾವು ಈ ಸತಿ ಮಾಡ್ತಾ ಇದ್ದೀವಿ. ಮತ್ತು ಬರ್ತಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ನಾವು ಅಂದರೆ ಇಂಡಿಯಾದಲ್ಲಿ ಸ್ಟೇಟ್ ಪ್ರಕಾರ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಫೇರ್ ಅಂತ ಹೇಳ್ಬೋದು ಸರ್. ದೊಡ್ಡದು ಫೇರ್ ಇದೆ. ನಾವು ಗೌರವ ಇದೆ ನಾವು ಎಷ್ಟು ದೊಡ್ಡದು ಫೇರ್ ಸ್ಟೇಟ್ ವೈಸ್ ನಾವು ಮಾಡ್ತಾ ಇದ್ದೀವಿ. ಥ್ರೂ ಔಟ್ ಸ್ಟೇಟಿಂದ ಇಲ್ಲಿ ರಿಟೇಲರ್ ಬರ್ತಾರೆ. ಮತ್ತು ಅವ್ರಿಗೆ ಬೆಳಗ್ಗೆ ಊಟ, ಸಾಯಂಕಾಲ ಊಟ ಎಲ್ಲ ವ್ಯವಸ್ಥೆ ನಾವು ಇಲ್ಲಿ ಮಾಡ್ತೀವಿ. ಮತ್ತು ಅವರು ಆಚೆಯಿಂದ ಬಂದಿದ್ದರೆ ಅವ್ರಿಗೆ ಫ್ರೆಶ್ ಅಪ್ ಆಗೋದಕ್ಕೇನು ನಾವು ವ್ಯವಸ್ಥೆ ಮಾಡಿದ್ವಿ. ಸೊ ಎಲ್ಲ ರಿಟೇಲರ್ಗೆ ಇನ್ನೂ ಒಂದು ಸತಿ ಮನವಿ ಇದೆ, ಎಲ್ಲರೂ ಬಂದು ಈ ಫೇರನ್ನು ಸಕ್ಸಸ್ ಮಾಡಿ ಎಲ್ಲ ಅವರು ಆರ್ಡರ್ ಕೊಟ್ಟು ಚೆನ್ನಾಗೇ ನಮ್ಮ ಕರ್ನಾಟಕಕ್ಕೆ ರೆವೆನ್ಯೂ ಜನ್ರೇಟ್ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ರಾಜು.